ನೋಡಿ, ನಾನೀಗ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ಏನಿದೆ, ಸೊ ಇಲ್ಲಿ ನಮ್ಮ ಬೇಡಗಂಪಣ ಕುಲಬಾಂಧವರ ಒಂದು ಜಮೀನಿನಲ್ಲಿದ್ದೀನಿ. ಸೊ ಇಲ್ಲಿ ಏನಪ್ಪ ಅಂದರೆ ವಿಶೇಷ, ಈ ಮಳೆ ಬೀಳ್ತಕ್ಕಂಥ ಸ್ಟಾರ್ಟಿಂಗ್ ಟೈಮಲ್ಲಿ ಈ ಟೈಮಲ್ಲಿ ಏನಾಗುತ್ತೆ, ಇಲ್ಲಿ ಒಂದಷ್ಟು ಸೊಪ್ಪುಗಳು ಬೆಳೀತವೆ. ಆ ಸೊಪ್ಪುಗಳು ಎಷ್ಟು ಸತ್ವ ಇದೆ ಅಂದರೆ ಆರೋಗ್ಯಕ್ಕೆ ತುಂಬ ಹತ್ತಿರವಾಗಿರ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ, ಸೊ ಇವತ್ತಿನ ದಿನಕ್ಕೆ, ಈಗಿನ ಒಂದು ಸಮಯಕ್ಕೆ ನಾನಿಲ್ಲಿ ಒಂದಷ್ಟು ಸೊಪ್ಪುಗಳನ್ನು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅರ್ಥ ಆಯ್ತಾ? ಸೊ ತಾವು ವೀಕ್ಷಣೆ ಮಾಡಿ. ಇಲ್ಲಿ ನಾವು ಗಮನಿಸ್ಬೋದು ಗೆಳೆಯರೆ, ನೋಡಿ, ಇದು ಒಂದು ಕೀರೆ ಸೊಪ್ಪು. ಎಷ್ಟು ಚೆನ್ನಾಗಿದೆ ಗೊತ್ತನ್ರಿ. ಕೀರೆ ಸೊಪ್ಪು ಎಷ್ಟು ಚೆನ್ನಾಗಿದೆ ನೋಡಿ. ಇವೆಲ್ಲ ಆಹಾರ ಪದಾರ್ಥಗಳಿಗೆ ಅಂದರೆ ಆರೋಗ್ಯಕ್ಕೆ ತುಂಬ ಹತ್ತಿರವಾಗುವ ಸೊಪ್ಪುಗಳು. ಅರ್ಥ ಆಯ್ತಾ? ಒಂದೊಂದು ಸೊಪ್ಪಿನಲ್ಲೂ ಒಂದೊಂದು ಸತ್ವ ಇರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಏನು ಜಮೀನುಗಳಿಗೆ ತಾವು ಭೇಟಿ ನೀಡಿದರೆ ಈ ಥರದ ಸೊಪ್ಪುಗಳು ನಿಮಗೆ ಸಿಗುತ್ತೆ. ಕೀರೆ ಸೊಪ್ಪು, ಅದು ಗೋಣಿ ಸೊಪ್ಪು, ಆಮೇಲೆ ಅದೆಂಥದ್ದು ಗೊನಗೊನೆ ಸೊಪ್ಪು, ಏನೇನೋ ಸುಮಾರು ಸೊಪ್ಪುಗಳದೆ ಗುರು, ನನಗೆ ಹೇಳಕ್ಕೆ ಬರೋದು. ನೋಡಿ ಇಲ್ಲೆಲ್ಲ ಇದೆ ನೋಡಿ. ಇದಕ್ಕೇನೋ ಅಂತ ಕರೀತಾರೆ, ಗೋಣಿ ಸೊಪ್ಪು ಅದೇನು ಅಂತ. ಇವೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಆರೋಗ್ಯಕ್ಕೆ ಹತ್ತಿರವಾಗುವ ಸೊಪ್ಪುಗಳಿವು. ಅರ್ಥ ಆಯ್ತಾ? ಸೊ ಇದನ್ನೆಲ್ಲ ಈಗಾಗಲೇ ನಾವು ಇಲ್ಲಿ ಈ ಜಮೀನಿಗೆ ಬಂದಿದ್ದೀವಿ. ಸೊ ಅಲ್ಲೂ ಸಹ ನಮ್ಮ ಗೌಡರು ಅವ್ರ ಮನೆಯವರೆಲ್ಲ ನನಗೋಸ್ಕರ ಒಂದಷ್ಟು ಸೊಪ್ಪುಗಳನ್ನ ಕೇಳ್ತಾ ಇದ್ದಾರೆ. ನೋಡಿ, ನಾನು ಈ ಥರ ಬಂದ್ಬಿಡ್ತೀನಿ ವರ್ಷ. ಅರ್ಥ ಆಯ್ತಾ? ವರ್ಷ ಹಿಂಗೆ ಬರೋದು, ಹಿಂಗೆ ಕಿತ್ಕೊಳ್ಳೋದು, ಎತ್ಕೊಳ್ಳೋದು, ಹೊಟ್ಬಿಡ್ದು. ಇದೇನು ತಿಂದರೆ ಏನೋ ಗೊತ್ತಿಲ್ಲ. ಸೊ ಇದನ್ನ ಕಿತ್ಕೋತೀನಿ, ನೋಡೋಣ. ತಿನ್ನಲ್ಲ ಅಂದರೆ ಬೇಡ, ಕ್ಯಾನ್ಸಲ್, ಸ್ಕಿಪ್ ಮಾಡಿಬಿಡೋಣ. ಸೊ ನಾವು ನನ್ನೆಲ್ಲ ಸ್ನೇಹಿತರಿಗೆ ತಿಳಿಸ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಸೊ ಈ ಸಮಯ ಏನಿದೆ, ಈ ಸಮಯ ನೋಡಿ ಅಲ್ಲೆಲ್ಲ ಇದೆ, ಬನ್ನಿ ತೋರಿಸ್ತೀನಿ. ಅಂದರೆ ಮಳೆ ಬೀಳುವ ಸ್ಟಾರ್ಟಿಂಗ್ ಸ್ಟೇಜು ಜೂನ್ ತಿಂಗಳು. ನೀವು ಈ ಸಮಯಗಳಲ್ಲಿ ತಾವು ಈ ತರಹದ ಸೊಪ್ಪುಗಳನ್ನು ಜಮೀನುಗಳಲ್ಲಿ ಬಿಡ್ತವೆ. ಸೊ ಈ ತರಹದ ಸೊಪ್ಪುಗಳನ್ನು ಹೋಗಿ ಕಿತ್ಕೊಂಡು ಬಂದು ಏನೋ ಸಾಂಬಾರು, ಸೊಪ್ಪು, ಉಪ್ಸಾರು ಏನೋ ಒಂದು ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯ ಸದೃಢವಾಗಿರುತ್ತೆ ಅಂತ ನಾನೊಂದು ಮೆಸೇಜ್ ಕೊಡ್ತಾಯಿದ್ದೀನಿ. ಇಲ್ಲೆಲ್ಲ ಇದೆ ನೋಡ್ರಿ, ಇಲ್ಲೆಲ್ಲ ಬೇಜಾನಿದೆ, ಇದೆಲ್ಲ ಇದೆ ನೋಡಿ. ಇದೆಲ್ಲ ತುಂಬ ಒಳ್ಳೆಯದಿದು. ಚೆನ್ನಾಗಿ ತೊಳಿಬೇಕು ಮಾತ್ರ, ಚೆನ್ನಾಗಿ ವಾಶ್ ಮಾಡಬೇಕು. ಇದ್ಯಾವುದಮ್ಮ ಇದು, ಈ ಸೊಪ್ಪು? ಲೋ ಏನಿಲ್ಲ ಇರೋ, ಹೆದರ್ಕೋಬೇಡ. ವೈದ್ಯ ಬೇರೆ ಹೆದರ್ಕೊಂಡು ಓಡ್ತದಲ್ಲಪ್ಪ. ಈ ಸೊಪ್ಪು ತಿನ್ಬೋದ ಇದು? ತೋರಿಸ್ತೀನಿ, ಬಾ ಗೌಡ್ರೆ. ನೋಡಿ, ಇದು ಇದೇನಿದು? ಅದು ನಿಮ್ಮ ಕಡೆ ಮಾರ್ತಾರೆ ಈ ಸೊಪ್ಪು, ನಾವು ಇಲ್ಲಿ ತಿನ್ನೋರು. ತಟ್ಟೆ ಸೊಪ್ಪು ಇದು. ತಟ್ಟೆ? ಓಹ್ ನೋಡ್ರಿ, ತಟ್ಟೆ ಸೊಪ್ಪು ಒಳ್ಳೆ ತಟ್ಟೆ ಇದ್ದಂಗೆ ಅದ. ನೋಡ್ರಿ, ಕೀರೆ ಸೊಪ್ಪು. ಕೀರೆ ಸೊಪ್ಪು ತಾನೆ ಇದು? ಇದು ಯಾವ್ದಮ್ಮ ಇದು? ಗೊನಗೊನಿ ಅದೇನ, ಅದೆಂಥದ್ದು ಹೇಳಿದ್ರಲ್ಲ, ಗೋರಿ ಕಣ್ಣೆ ಸೊಪ್ಪು. ವಾವ್, ಸೂಪರ್. ಕಣ್ಣೆ ಸೊಪ್ಪು. ಅದು ಗೋರಿ ಸೊಪ್ಪಿಲ್ವ ಇಲ್ಲಿ? ಒಟ್ಟು ಇದು ತಿನ್ಬೋದು ತಾನೆ, ಏನು ತೊಂದರೆ ಇಲ್ವಲ್ಲ? ಅದು ಅಯ್ಯಯ್ಯೋ, ಇಲ್ಲ ಚೆನ್ನಾಗದೆ, ತಿನ್ಬೋದು ಅದು. ಹಾಕಿ ನಮ್ಮವ್ವ ನೋಡ್ತೆ, ಆದರೆ ಆಗ್ತದೆ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ಓಕೆ. ಏನು ಮಾಡಲ್ಲ, ಕೂತ್ಕೊಳ್ಳ. ನನ್ನ ನೋಡಿ ವಿಲನ್ ನೋಡ್ದಂಗೆ ನೋಡ್ತಾನಲ್ಲಪ್ಪ ಅವ. ನಾನು ನೋಡ್ಕೊಂಡು ಓಡ್ತಾನಲ್ಲ. ಎಸ್ ನೋಡಿ, ಈ ಸೊಪ್ಪಿನ ಒಂದು ನಿಮಿಷ. ನೋಡಿ, ಈ ಸೊಪ್ಪು ಎಷ್ಟೊಂದು ಒಳ್ಳೆಯದು ಅಂದರೆ ಆರೋಗ್ಯಕ್ಕೆ ತುಂಬ ಹತ್ತಿರವಾಗಿರ್ತದೆ ಈ ಸೊಪ್ಪು. ಅದರಿಂದ ದಯವಿಟ್ಟು ಈ ಟೈಮು, ಈ ಜೂನ್ ತಿಂಗಳಲ್ಲಿ ಮಳೆ ಬಿದ್ದಂತಹ ಸಂದರ್ಭಗಳಲ್ಲಿ ಹೊಲಗಳಿಗೆ ಹೋಗಿ ಈ ಥರದ ಒಂದಷ್ಟು ಸೊಪ್ಪುಗಳನ್ನು ಕಿತ್ಕೊಂಡು ಬಂದು ಸಾಂಬಾರು ಮಾಡ್ಕೊಳ್ಳಿ, ಉಪ್ಸಾರು ಮತ್ತು ಏನಾರು ಒಂದು ಮಾಡ್ಕೊಂಡು ತಿನ್ಕೊಳ್ಳಿ ಅಷ್ಟೇ. ಒಟ್ಟು ಈ ಟೈಮಲ್ಲಿ ನೀವು ಸೊಪ್ಪುಗಳನ್ನು ಮಿಸ್ ಮಾಡ್ಕೊಬೇಡಿ.
ನಿಮ್ಮ ಆರೋಗ್ಯದ ಒಂದು ಲೆವೆಲ್ಗೆ ಸದೃಢವಾಗಿರ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ತಗೊಳ್ಳಿ ಗೌಡ್ರೆ ಹಾಕೊಳ್ಳಿ. ಇದ್ಯಾವುದು ಇದು ಕಾಯಿ ಅವಳಿ ಮಾವಿನಕಾಯಿ ಇದ್ದಂಗೆ ಅದ. ಓ ಇದ್ರದ್ದು ಭಾಗ್ಯ ಮರ. ಹಾಂ ಓಕೆ 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 ಥ್ಯಾಂಕ್ ಯು.